ಸ್ನೇಹಿತರೆ ನಮಸ್ಕಾರ. ಒಂದು ಘೋರ ಘಟನೆ ನಡೆದಿದೆ. 10 ವರ್ಷದ ಪುಟ್ಟ ಮಗುರಿ, ಜಸ್ಟ್ 10 ವರ್ಷ. ದಿನಸಿ ತರಕೆ ಅಂತ ಮನೆ ಹೊರಗಡೆ ಹೋದ ಮಗು ಶವವಾಗಿ ಪತ್ತೆಯಾಗಿದೆ ಅಂದ್ರೆ ಏನಂತೀರಾ? ಪಕ್ಕದ ತಮಿಳುನಾಡಿನ ಕೊಯಂಬತ್ತೂರಿನ ಸೂಲೂರು ಅನ್ನೋ ಏರಿಯಾದಲ್ಲಿ ನಡೆದಿರೋ ಈ ಇನ್ಸಿಡೆಂಟ್ ಇಡೀ ಊರನ್ನೇ ಬೆಚ್ಚಿ ಬೀಳಿಸಿದೆ. ತಮಿಳು ಮೀಡಿಯಾಗಳು ಹೇಳ್ತಿರೋ ಪ್ರಕಾರ ಆ ಪುಟ್ಟ ಮಗುವಿನ ಮೇಲೆ ಫಸ್ಟ್ ಲೈಂಗಿಕ ಕಿರುಕುಳ ನಡೆಸಿ ಆಮೇಲೆ ಮರ್ಡರ್ ಮಾಡಿದ್ದಾರೆ ಕಾಮುಕರು, ಕಚಡ ಕಾಮುಕರು. ಇಂಥವ್ರನ್ನೆಲ್ಲ ನಡು ರಸ್ತೆಯಲ್ಲಿ ನಿಲ್ಲಿಸಿ ಗಲ್ಲಿಗೇರಿಸ್ಬೇಕ್ರಿ, ಹಾಗಾದ್ರೂ ಇಂಥ ಕೇಸ್ಗಳು ಕಡಿಮೆ ಆಗ್ಬೋದು. ಈ ಮ್ಯಾಟರ್ ಈಗ ಜಸ್ಟ್ ಕ್ರೈಮ್ ಆಗಿ ಉಳಿದಿಲ್ಲ, ಅಲ್ಲಿನ ಪೊಲಿಟಿಕಲ್ ಸರ್ಕಲ್ ನಲ್ಲೂ ಕೂಡ ಫುಲ್ಲು ಸೌಂಡ್ ಮಾಡ್ತಾ ಇದೆ. ಡಿಎಂಕೆ, ಎಐಡಿಎಂಕೆ ಮತ್ತು ಬಿಜೆಪಿ ಪಾರ್ಟಿಯವರೆಲ್ಲರೂ ಸೇರಿ ಈ ಘೋರ ಕೃತ್ಯವನ್ನ ಖಂಡಿಸಿ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅಲ್ಲಿನ ಮುಖ್ಯಮಂತ್ರಿ ವಿಜಯ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದು, ನನಗೂ ತುಂಬಾ ದುಃಖ ಆಗಿದೆ. ಆಲ್ರೆಡಿ ಕಾರ್ತಿಕ್ ಮತ್ತು ಮೋಹನ್ ರಾಜ್ ಅನ್ನೋ ಇಬ್ರು ಕ್ರಿಮಿನಲ್ಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬೇಗ ಚಾರ್ಜ್ ಶೀಟ್ ಹಾಕಿ ಇವರಿಗೆ ಕಠಿಣ ಶಿಕ್ಷೆ ಕೊಡಿಸಿ ಅಂತ ಆಫೀಸರ್ಗೆ ಖಡಕ್ ಆಗಿ ಆರ್ಡರ್ ಮಾಡಿದ್ದಾರೆ ಅಂತ ವಿಷಯ ತಿಳಿದು ಬಂದಿದೆ. ಆದ್ರೆ ಟ್ವಿಸ್ಟ್ ಇರೋದೇ ಇಲ್ಲಿ ಕೇಳಿ. ಒಂದು ಕಡೆ 10 ವರ್ಷದ ಕಂದಮ್ಮನ ಲೈಫ್ ಹೋಗಿದೆ, ಇಡೀ ಸ್ಟೇಟ್ ಕಣ್ಣೀರಾಗ್ತಾ ಇದೆ. ಆದ್ರೆ ಈ ಕೇಸ್ ಬಗ್ಗೆ ಪ್ರೆಸ್ ಮೀಟ್ ಮಾಡೋಕೆ ಬಂದ ಕೊಯಂಬತ್ತೂರು ವೆಸ್ಟ್ ಝೋನ್ ಆಫೀಸರ್ ಆಟಿಟ್ಯೂಡ್ ನೋಡಿದ್ರೆ ನಿಮ್ಗೆ ಸಖತ್ತು ಕೋಪ ಬರುತ್ತೆ. ಇವರೊಬ್ಬ ಹಿರಿಯ IPS ಅಧಿಕಾರಿ, ಆದ್ರೆ ಪ್ರೆಸ್ ಮೀಟ್ ನಲ್ಲಿ ಏನೋ ಫಂಕ್ಷನ್ ಬಂದವರ ತರಹ ನಗ್ತಾ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಪೋಕ್ಸೋ ಕೇಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡುವಾಗ ಸೀರಿಯಸ್ ಆಗಿ ಇರಬೇಕಾದವರು ತಮ್ಮ ಉಗುರುಗಳನ್ನ ನೋಡ್ತಾ ಸ್ಟೈಲ್ ಮಾಡ್ತಾ ಕೂತಿದ್ದಾರೆ. ಪಕ್ಕದಲ್ಲಿದ್ದ ಉಳಿದ ಪೊಲೀಸ್ ಆಫೀಸರ್ಸ್ ಕೂಡ ಅದನ್ನೇ ನೋಡಿ ನಗ್ತಾ ಮಜಾ ಮಾಡ್ತಿದ್ದಾರೆ. ಇವರಿಗೆ ಆ ಮಗುವಿನ ತಾಯಿಯ ಕರುಳಿನ ಕೂಗು ಕೇಳಿಸ್ಲೇ ಇಲ್ವಾ? ಈ IGP ಲೈವ್ ವರ್ತನೆ ಈಗ ಕ್ಯಾಮ್ರಾಗಳಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಜನ ಫುಲ್ ಫೈರ್ ಆಗಿದ್ದಾರೆ. ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾ ಇದ್ದಾರೆ. ಇಂಥ ಆಫೀಸರ್ಗಳನ್ನ ತಕ್ಷಣ ಕೆಲಸದಿಂದ ಸಸ್ಪೆಂಡ್ ಮಾಡಬೇಕು, ಡಿಸ್ಮಿಸ್ ಮಾಡಬೇಕು ಅಂತ ಜನ CM ವಿಜಯ್ ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಇಂತಹ ಆಫೀಸರ್ಗೆ ಏನ್ ಮಾಡಬೇಕು? ಕಮೆಂಟ್ ಮಾಡಿ ತಿಳಿಸಿ.